ಮೂರು ಜಿಲ್ಲೆಗಳ ರೈತರ ಜೀವನಾಡಿ ಅದನ್ನೇ ನೆಚ್ಚಿಕೊಂಡು ಲಕ್ಷಾಂತರ ಜನ ರೈತರು ಉಳುಮೆ ಮಾಡುತ್ತಿದ್ದಾರೆ. ಆದರೆ ಇದೀಗ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜಲಾಶಯದಲ್ಲಿ ನೀರು ಪೋಲಾಗುತ್ತಿದ್ದು ಕೂಡಲೇ ಅದನ್ನ ದುರಸ್ತಿ ಮಾಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಮುಖಂಡರು ನೀಡಿದ್ದಾರೆ. ಹಾಗಿದ್ರೆ ಯಾವುದು ಆ ಜಲಾಶಯ ಅಂತೀರಾ? ಇಲ್ಲಿದೆ ನೋಡಿ. ಮೂರು ಜಿಲ್ಲೆಗಳ ರೈತರ ಜೀವನಾಡಿ ಭದ್ರಾ ಜಲಾಶಯ. ಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚುತ್ತಿದ್ದು ರೈತರಲ್ಲಿ ಮನೆ ಮಾಡಿದ ಸಂಭ್ರಮ. ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜಲಾಶಯದಿಂದ ಪೋಲಾಗುತ್ತಿದೆ ನೀರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವ ಭದ್ರಾ ಜಲಾಶಯ ಮೂರು ಜಿಲ್ಲೆಗಳ ರೈತರ ಜೀವನಾಡಿ. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ 1 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಅಚ್ಚುಕಟ್ಟು ಪ್ರದೇಶವಿದೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಜಲಾಶಯದಿಂದ ಪ್ರತಿನಿತ್ಯ 5 ರಿಂದ 6 ಸಾವಿರ ಕ್ಯೂಸೆಕ್ಸ್ ನೀರು ರಿವರ್ಸ್ ಸ್ಲೂಸ್ ದುರಸ್ತಿಯಿಂದಾಗಿ ಪೋಲಾಗುತ್ತಿದ್ದು, ಇದನ್ನು ಖಂಡಿಸಿ ಹೋರಾಟ ಮಾಡಿದ್ದಕ್ಕೆ ಅಧಿಕಾರಿಗಳು ತಾತ್ಕಾಲಿಕವಾಗಿ ರಿಪೇರಿ ಮಾಡಿದ್ದರು. ಆದರೆ ಈಗಲೂ ಪ್ರತಿನಿತ್ಯ 600 ಕ್ಯೂಸೆಕ್ಸ್ ನೀರು ರಿವರ್ಸ್ ಸ್ಲೂಸ್ನಿಂದ ಪೋಲಾಗುತ್ತಿದ್ದು, ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣವಾಗಿದೆ. ಕೂಡಲೇ ರಿವರ್ಸ್ ಸ್ಲೂಸ್ ರಿಪೇರಿ ಮಾಡಿಸಿ ರೈತರನ್ನ ಉಳಿಸಬೇಕು. ಇಲ್ಲದೇ ಇದ್ದರೆ ಭದ್ರಾ ಡ್ಯಾಂ ವಿಚಾರವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುವುದು ಎಂದು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ರಿವರ್ ಸ್ಲೂಸ್ ಅದು ಎತ್ತಿದ್ರು, ಮೇಲಕ್ಕೆ ಎತ್ತಿದ್ರು, ಅದನ್ನು ಸರಿ ಮಾಡೋದಕ್ಕೋಸ್ಕರ. ಇದು ಸರಿಯಾಗಿ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ರಿ. ಡ್ಯಾಮಲ್ಲಿ ಒಂದು ರಿವರ್ಸ್ ಸ್ಲೂಸ್ ಅಂತ ಇತ್ತು, ಒಂದು ಗೇಟು, ಇನ್ನೊಂದು ಗೇಟು ಎಮರ್ಜೆನ್ಸಿ ಗೇಟ್ ಅಂತ ಇರುತ್ತೆ, 2. ಮಧ್ಯೆ ಬಿಡೋದು ರೆಗ್ಯುಲರ್ ನಮಗೆ ಬಿಡ್ತಾರಲ್ಲ ಎಡದಂಡೆ ಬಲದಂಡೆಗೆ. ಆ ರಿವರ್ಸ್ ಸ್ಲೂಸ್ನ ರಿಪೇರಿ ಮಾಡಬೇಕು. ಕಳೆದ 25 ವರ್ಷದಿಂದ ಆಗಿಲ್ಲ ಅಂಥೇಳಿ ಒಂದು 90 ಲಕ್ಷಕ್ಕೆ ಟೆಂಡರ್ ಆಗುತ್ತೆ. ಇದನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಡ್ಯಾಮಿಂದ ನೀರು ಹೋಗೋದಕ್ಕೆ ಬಿಟ್ಟಿದ್ದಾರೆ. ಇದನ್ನು ಸರ್ಕಾರ ಕೂಡ ಜವಾಬ್ದಾರಿಯಿಂದ ವರ್ತನೆ ಮಾಡಿಲ್ಲ. ನಾವು, ನಮ್ಮ ಮಾಜಿ ಸಚಿವರು, ನಮ್ಮೆಲ್ಲ ರೈತ ಮುಖಂಡರು ನಾವೆಲ್ಲರೂ ತಾಕೀತು ಮಾಡಿದಾಗ ರಾತ್ರೋನ್ರಾತ್ರಿ ಅದನ್ನು ಸರಿಪಡಿಸಿ ಬೆಳಗ್ಗೆ ಸರಿಪಡಿಸಿದ್ದೀವಿ ಅಂತೇಳಿ ಪತ್ರಿಕಾ ಹೇಳಿಕೆ ಕೊಟ್ಟರು. ಒಳ್ಳೆಯ ವ್ಯವಸ್ಥೆ, ಸ್ವಾಗತ ಮಾಡ್ತೀವಿ. ಆದರೆ ಸಂಪೂರ್ಣವಾಗಿ ನಿಲ್ಲಿಸೋಕೆ ಅವರು ವಿಫಲರಾಗಿದ್ದಾರೆ. ಭದ್ರಾ ಜಲಾಶಯದಿಂದ ನೀರು ಪೋಲಾಗುತ್ತಿದ್ದು, ಈ ಬಗ್ಗೆ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಈಗಲೂ ಕೂಡ ಜಲಾಶಯದಿಂದ 600 ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿದ್ದು, ಕೂಡಲೇ ಸರ್ಕಾರ ರಿವರ್ಸ್ ಸ್ಲೂಸ್ ಶಾಶ್ವತ ರಿಪೇರಿ ಮಾಡಿಸುವುದರ ಜೊತೆಗೆ ಗೇಟ್ ಬಳಿ ಕಾಂಕ್ರೀಟ್ ಬೆಡ್ ಗೇಟ್ ರಿಪೇರಿ ಮಾಡಿಸಲು 150 ಕೋಟಿ ಹಣ ಬಿಡುಗಡೆ ಮಾಡಿ ಡಿಪಿಆರ್ ಮಾಡಿಸಬೇಕು. ಇಲ್ಲದೇ ಇದ್ದರೆ ಹಂತ ಹಂತವಾಗಿ ಹೋರಾಟ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಎಚ್ಚರಿಕೆ ನೀಡಿದ್ದಾರೆ. ಈ ಭದ್ರಾ ಜಲಾಶಯ ಆದ ನಂತರ ಆಧುನೀಕರಣ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಮ್ಮೆಲ್ಲರ ವಿನಂತಿ ಮೇರೆಗೆ, ಒತ್ತಾಯದ ಮೇರೆಗೆ ಯಡಿಯೂರಪ್ಪನವರು 900 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಜಲಾಶಯವನ್ನು ಮತ್ತು ನಾಲೆಗಳನ್ನು, ಗೇಟುಗಳನ್ನು ದುರಸ್ತಿ ಮಾಡಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಾಲೆಯ ದುರಸ್ತಿ ಆಗಿಲ್ಲ. ಒಂದು ಇಡೀ ಸರ್ಕಾರಕ್ಕೆ, ಅಧಿಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ತಕ್ಷಣ 150 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು, ದುರಸ್ತಿ ಮಾಡಬೇಕು. ಇಲ್ಲದೇ ಇದ್ದರೆ ನಾವುಗಳು ಈ ರವೀಂದ್ರನಾಥ್ರವರು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ 1 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಅಚ್ಚುಕಟ್ಟು ಪ್ರದೇಶ ಇದೆ. ಇಷ್ಟಿದ್ದರೂ ಕೂಡ ಇದುವರೆಗೂ ಐಸಿಸಿ ಸಭೆ ಕರೆದಿಲ್ಲ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಈ ಬಾರಿ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಜಲಾಶಯಕ್ಕೆ ಒಳಹರಿವು ಹೆಚ್ಚಿದ್ದು, ಈ ಬಾರಿ ಭದ್ರಾ ಜಲಾಶಯ ತುಂಬುತ್ತೆ ಎಂಬ ಆಶಾಭಾವನೆಯನ್ನ ರೈತರು ಹೊಂದಿದ್ದು, ಕೂಡಲೇ ಐಸಿಸಿ ಸಭೆ ಕರೆದು ನೀರು ಬಿಡುವ ಬಗ್ಗೆ ವೇಳಾಪಟ್ಟಿ ಬಿಡುಗಡೆ ಮಾಡಲಿ ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಸುಮಾರು 1 ಲಕ್ಷ ಹೆಕ್ಟೇರ್ ಈ ಒಂದು ಹದ್ಬಸ್ತು. ಈಗ ಮಳೆಗಾಲ, ಅಟ್ಲೀಸ್ಟ್ ಐಸಿಸಿ ಸಭೆ ಕರೆದು, ಈಗಾಗಲೇ ತಾವೆಲ್ಲ ನೋಡ್ದಂಗೆ ಡ್ಯಾಮ್ ತುಂಬ ಒಂದು ಹಂತದಾಗೆ ಕಾಣ್ತಾ ಇದೆ. ಎಲ್ಲರಿಗೂ ಒಂದು ಆಶಾಭಾವನೆ ಇದೆ ಡ್ಯಾಮ್ ತುಂಬುತ್ತೆ ಅನ್ನೋಂಥ. ಇವತ್ತು 34,000 ಕ್ಯೂಸೆಕ್ಸ್ ಇನ್ಫ್ಲೋ ಇದೆ. ಹೀಗೆ ಇದ್ದರೆ ಇನ್ನೊಂದು 2-3 ದಿವಸದಲ್ಲಿ 160 ಅಡಿ ನೀರು ಬರ್ತದೆ. ಆದರೂ ಕೂಡ ಈ ಬೇಜವಾಬ್ದಾರಿ ಸರ್ಕಾರ ಇದುವರೆಗೂ ರೈತರಿಗೆ ಒಂದು ಐಸಿಸಿ ಮೀಟಿಂಗ್ ಸಭೆ ಕರೆದೇ ಆ ಟೈಮ್ ಟೇಬಲ್ ಫಿಕ್ಸ್ ಮಾಡಿಲ್ಲ. ಇದುವರೆಗೂ ಅತಿ ಶೀಘ್ರವೇ ಈ ಒಂದು ಐಸಿಸಿ ಸಭೆ ಕರೆದು ರೈತರಿಗೆ ನೀರು ಬಿಡುವ ವೇಳಾಪಟ್ಟಿಯನ್ನು ಫಿಕ್ಸ್ ಮಾಡಿದರೆ ರೈತರು ತಮ್ಮ ಮುಂದಿನ ಬೆಳೆಗಳನ್ನ ಏನು ಬೆಳ್ಕೋಬೇಕು ಅನ್ನೋದಕ್ಕೆ ಅನುಕೂಲ ಆಗ್ತದೆ.
ಒಟ್ಟಿನಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ತುಂಗಭದ್ರಾ ಜಲಾಶಯದಿಂದ ನೀರು ಪೋಲಾಗುತ್ತಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಬಿಜೆಪಿ ಮುಖಂಡರು ನೀಡಿದ್ದಾರೆ.